ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಈಗ BA ಮಾಡಿದ್ದೀರಾ ಮತ್ತು MA ಕೂಡ ಮಾಡ್ಕೊಂಡಿದ್ದೀರಾ, ಆದರೆ ನಿಮಗೆ ಇವಾಗ ಏನು ಅಂದರೆ ನರ್ಸಿಂಗ್ ಕೋರ್ಸ್ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇದ್ದರೆ, ನರ್ಸಿಂಗ್ ಫೀಲ್ಡಲ್ಲಿ ನಿಮ್ಗೆ ಬರಬೇಕಂತಂದರೆ ಈ ವಿಡಿಯೋ ನೀವು ಸಂಪೂರ್ಣವಾಗಿ ಕೇಳಬೇಕು. ಆಮೇಲೆ ಯೂಟ್ಯೂಬ್ಗೆ ನಮ್ಮ ಚಾನಲ್ಗೆ ಸ್ಪೆಷಲಿ ಹೊಸಬರಾಗಿದ್ದರೆ, ಸೊ ಇನ್ನೂರಿಗೆ ಕೂಡ ನೀವು ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಕಾಮೆಂಟ್ಗಳನ್ನು ಹಾಕ್ತಾಯಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಅಭ್ಯರ್ಥಿಗಳೇ, ನೀವು ಈಗ BA ಕಂಪ್ಲೀಟ್ ಮಾಡಿದ್ದೀರಿ, ಆರ್ಟ್ಸ್ ಮೇಲೆ BA ಕಂಪ್ಲೀಟ್ ಮಾಡಿದ್ದೀರಿ, ಗೊತ್ತಿಲ್ಲದೇನೋ ನರ್ಸಿಂಗ್ ಬಗ್ಗೆ ನಿಮಗೆ ಗೊತ್ತಿಲ್ಲದೇನೋ ನೀವು BA ಕಂಪ್ಲೀಟ್ ಮಾಡಿಬಿಟ್ಟಿದ್ದೀರಿ, MAನೂ ಕೂಡ ಕಂಪ್ಲೀಟ್ ಆಗಿಬಿಟ್ಟಿದೆ ನಿಮ್ಮದೀಗ. ಓಕೆ, ಈ ಒಂದು ಕೂಡ ನೀವು B.Ed ಕೂಡ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀರಿ. ಆದರೆ ನಿಮಗೆ ಇವಾಗ ನರ್ಸಿಂಗ್ ಕೋರ್ಸ್ ಮಾಡಬೇಕಂತಿದ್ರೆ ನಿಮಗೆ ಬೆಸ್ಟ್ ಆಪ್ಷನ್ನು ಏನಪ್ಪ ಅಂದರೆ ಇದೇ ವರ್ಷ ನೀವು ನರ್ಸಿಂಗ್ಗಳನ್ನು ಮಾಡ್ಕೊಳ್ಬೋದು. ಅದಕ್ಕೆ ಒಂದು ಕಂಡೀಷನ್ ಇದೆ, ಒಂದಲ್ಲ 2-3 ಕಂಡೀಷನ್ಗಳನ್ನು ಹೇಳ್ತಾ ಹೋಗ್ತೀನಿ. ಒಂದೇದೇನಂತಂದರೆ ನೀವು PUC ಒಳಗಡೆ ಒಂದು ಸಬ್ಜೆಕ್ಟ್ ಇಂಗ್ಲೀಷಲ್ಲಿ ಓದಿರಬೇಕು. ಯಾಕಂದರೆ ಇಲ್ಲಿ BA ಮೇಲೆ MA ಮೇಲೆ ತೊಗೊಳ್ಳೋದಿಲ್ಲ, ಇಲ್ಲಿ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಮೇಲೆ ಅಡ್ಮಿಷನ್ ತೊಗೊತಾರೆ. ನೀವು BA ಮಾಡಲಿ ತೊಂದರೆ ಇಲ್ಲ, ನೀವು MAನೂ ಮಾಡ್ಕೊಳ್ಳಿ ತೊಂದರೆ ಇಲ್ಲ, MPನೂ ಮಾಡಿ ತೊಂದರೆ ಇಲ್ಲ, PhD ಮಾಡಿ ತೊಂದರೆ ಇಲ್ಲ. ಆದರೆ ಅಡ್ಮಿಷನ್ ತೊಗೊಳ್ಳೋದು ಮಾತ್ರ ಏನಂದರೆ PUC ಬೇಸ್ ಮೇಲೆ ಅಡ್ಮಿಷನ್ ತೊಗೊತಾರೆ. ಓಕೆ, ಏಜ್ ಅಂದರೆ 35 ವರ್ಷ ಒಳಗಡೆ ಇರಬೇಕು, ಅಷ್ಟೇ ಕಂಡೀಷನು. ಆದರೆ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರಬೇಕು. ಆ PUC ಅಂಕಗಳ ಆಧಾರದ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಅಡ್ಮಿಷನ್ ತೊಗೊತಾರೆ. ಓಕೆನಾ, ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಕಂಪಲ್ಸರಿ ಇರಬೇಕು. ಓಕೆ, ಅದಾದಮೇಲೆ ಏಜು ಕೂಡ ನಿಮ್ಮದು 35 ಒಳಗಡೆ ಇರಬೇಕು. ಓಕೆನಾ. ಆಮೇಲೆ TC ನೋಡಿ, TC ನಿಮ್ಮದು BA ಇದ್ದರೂ ನಡೀತದೆ, MA ಇದ್ದರೂ ನಡೀತದೆ. TC ಯಾವುದು ಬೇಕಾದರೂ ಕೊಡ್ಬೋದು ನೀವು. PUC ಮೇಲೆ ಇರುವಂಥ ಯಾವುದೋ TCಯನ್ನು ಕೊಟ್ಟರು ನಡೀತದೆ. ಓಕೆ, ಅದಾದಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮಲ್ಲಿ ಈ ನರ್ಸಿಂಗ್ ಕೋರ್ಸ್ ಬರಬೇಕಂತಂದರೆ ನಿಮ್ಮಲ್ಲಿ ಓಕೆ ಒಂದು ಏನಪ್ಪ ಅಂದರೆ ಇಂಟ್ರೆಸ್ಟಿಂಗ್, ನಿಮ್ಮಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇರಬೇಕು. ಯಾಕಂದರೆ ನೀವು BA ಮಾಡ್ತಾ ಬಂದಿದ್ದೀರಿ, ಇಂಗ್ಲೀಷ್ ಸ್ವಲ್ಪ ನಿಮಗೆ ಕಡಿಮೆ ಇರುತ್ತೆ. ಆಮೇಲೆ MAನೂ ಕೂಡ ಏನೋ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಮಾಡ್ಕೊಂಡ್ಬಿಟ್ಟಿರ್ತೀರ, ಸ್ವಲ್ಪ ಇಲ್ಲಿ ನಿಮಗೆ ಪೂರ್ ಪರ್ಫಾರ್ಮೆನ್ಸ್ ಆಗ್ಬೋದು. ಹೀಗಾಗಿ ಸ್ವಲ್ಪ ಇಂಗ್ಲೀಷ್ ಕಮಾಂಡ್ ಇದ್ದರೆ ತುಂಬ ಒಳ್ಳೆಯದು. ಅದರ ಜೊತೆ ನಿಮ್ಮಗಳಿಗೆ ಪೇಷನ್ಸ್ ಇರಬೇಕಾಗುತ್ತೆ. ತುಂಬ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದರೆ ನೀವು BA MA ತನಕ ಪೇಷನ್ಸ್ ಇಲ್ಲದೇ ಬಂದಿರ್ತೀರ. ಇಲ್ಲಿ ನಿಮಗೆ ನರ್ಸಿಂಗ್ ಕೋರ್ಸ್ ಅಂತಂದರೆ ಇಲ್ಲಿ ಪೇಷಂಟ್ ಜೊತೆಗೆ ನೈಟ್ ಶಿಫ್ಟು, ಡೇ ಶಿಫ್ಟು, ಪೇಷಂಟ್ ಜೊತೆಗೇ ಇರಬೇಕಾಗುತ್ತೆ. ಹೀಗಾಗಿ ಪೇಷನ್ಸ್ ಇದ್ದರೆ ತುಂಬ ಒಳ್ಳೆಯದು. ಆಮೇಲೆ ಏನಂತಂದರೆ ಇಲ್ಲಿ ನೀವು ನರ್ಸಿಂಗ್ ಕೋರ್ಸ್ಗಳನ್ನು ಮಾಡ್ತಾಯಿದ್ದೀರಿ ಅಂದಮೇಲೆ ಇಲ್ಲಿ ಎಲ್ಲ ಕೂಡ ಮೆಡಿಕಲ್ ಕೋರ್ಸ್ಗಳು ಇರ್ತವೆ, ಮೆಡಿಕಲ್ ಟರ್ಮಿನಾಲಜಿ ಇರ್ತವೆ. ಅದನ್ನೊಂದು ಸಲ ನೋಡ್ಕೊಂಬಿಡಿ. ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ಬೇರೆ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಯಾವ ರೀತಿ, ಅಥವಾ ಸಿಲೆಬಸ್ ಕೂಡ ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ನಾನು ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನಾನು ಸಿಲೆಬಸ್ ನೋಡ್ಕೊಳ್ಬೋದು. ಅದರ ಮೇಲೆ ನೀವು ಕೂಡ ನಿಮ್ಮ ಗೂಗಲ್ ಕೂಡ ಮಾಡ್ಬೋದು. ನೀವು ಯಾವ ರೀತಿಯಾಗಿ ಸಬ್ಜೆಕ್ಟ್ಗಳು ಇರ್ತವೆ, ಯಾವ ರೀತಿಯಾಗಿ ಅಲ್ಲಿ ಓದಲಿಕ್ಕೆ ಸಿಗುತ್ತೆ ಅಂಥೇಳಿ. ಅದರ ಜೊತೆಗೆ ನೆಕ್ಸ್ಟ್ ಏನಂತಂದರೆ ಇದೇ ವರ್ಷ ನಿಮ್ಗೆ ಅಡ್ಮಿಷನ್ ಏನಂದರೆ ಜೂನ್ ಜುಲೈಲಿ ಅಪ್ಲಿಕೇಶನ್ ಕರಿತಾನೆ. ನಿಮ್ಮಲ್ಲಿ ಫೀಸ್ ಫ್ರೀ ಬೇಕಂತಂದರೆ ಚೆನ್ನಾಗಿ ಪರ್ಸೆಂಟೇಜ್ 80 ಮೇಲಿದ್ದರೆ ಫ್ರೀ ಅಡ್ಮಿಷನ್ ಆಗುತ್ತೆ. ಕಿಮ್ಸು, ಜಿಮ್ಸು ಇಂಥ ಕಾಲೇಜ್ಗಳಲ್ಲಿ ಫ್ರೀ ಅಡ್ಮಿಷನ್ ಕೊಡ್ತಾರೆ. ಇಲ್ಲಪ್ಪ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಇದೆ ಅಂದರೆ ಬ್ಯಾಡ್ ಲಕ್ ಇದೆ, ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಕ್ಕರೆ 4,500 ರೂಪಾಯಿ ಗೌರ್ಮೆಂಟ್ ಫೀಸ್ ಇರುತ್ತೆ. ಡೊನೇಷನ್ ತೊಗೋಬೋದು ಅವರು, ಅದು ಕಾಲೇಜ್ ಮೇಲೆ ಬಿಟ್ಟಿರುವಂಥ ವಿಷಯ. ಆದರೆ ನೀವು ಇದು 3 ವರ್ಷದ ಕೋರ್ಸ್ ಇರುತ್ತೆ, ಮೇಲೆ 3 ವರ್ಷದ ಕೋರ್ಸ್ ಇರುತ್ತೆ. 3 ವರ್ಷ ಮುಗಿದ ಮೇಲೆ ನಿಮಗೆ ಸ್ಯಾಲ್ರಿ ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ನೋಡ್ಕೊಳ್ರಿ ಅದ್ರ ಸ್ಯಾಲ್ರಿ ಬಗ್ಗೆ. ಬಟ್ ನೀವು BA ಮತ್ತು MA ಮಾಡಿದವರು ಕೂಡ GNM ನರ್ಸಿಂಗ್ ಮಾಡ್ಬೋದು, 100% ಮಾಡ್ಬೋದು. ಆದರೆ ಒಂದೇ ಒಂದು ಏನಂದರೆ PUC ಒಳಗಡೆ ಇಂಗ್ಲೀಷ್ ಸಬ್ಜೆಕ್ಟ್ ಇರಲೇಬೇಕು. ಇಂಗ್ಲೀಷ್ ಸಬ್ಜೆಕ್ಟ್ ನೀವು ಓದಿರಲೇಬೇಕು. ಬೇರೆ ಸಬ್ಜೆಕ್ಟ್ ಓದಿದ್ದೀವಿ, ಇದನ್ನು ಓದಿದ್ದೀವಿ, ಏನಂದರೆ ಸಂಸ್ಕೃತ ಓದಿದ್ದೀವಿ, ಮರಾಠಿ ಓದಿದ್ದೀವಿ, ಆದರೆ ನಾವು ಇಂಗ್ಲೀಷ್ ಓದಿಲ್ಲ ಅಂತಂದರೆ ಬರೋದಿಲ್ಲ, ಅಡ್ಮಿಷನ್ ಆಗಲಿಕ್ಕೆ ಬರೋಂಗಿಲ್ಲ, ಮ್ಯಾನೇಜ್ಮೆಂಟ್ ಬರೋಂಗಿಲ್ಲ, ಗೌರ್ಮೆಂಟ್ ಸೀಟು ಕೂಡ ಬರೋಂಗಿಲ್ಲ.